ಸ್ಕೂಲ್ ಬಸ್ನಲ್ಲಿ ಹೊತ್ಕೊಂಡಂತ ಬೆಂಕಿ, ಪಾರ್ಕ್ ಮಾಡಿದ್ದ ಬಸ್ನಲ್ಲಿ ಕಾಣಿಸಿಕೊಂಡಂತ ಬೆಂಕಿ. ಬಾಣಸವಾಡಿಯ OMRB ಲೇಔಟ್ನಲ್ಲಿ 10:45ಕ್ಕೆ ಈ ಘಟನೆ ನಡೆದಿದೆ. ಸ್ಕೂಲ್ ಬಸ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ, ಬೆಂಕಿ ಹೊತ್ಕೊಂಡಿದೆ. ಪಾರ್ಕ್ ಮಾಡಿದ್ದಂತ ಬಸ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. OMBR ಲೇಔಟ್ನಲ್ಲಿ 10:45ಕ್ಕೆ ನಡೆದಂತ ಘಟನೆ ಇದು. ಬಸ್ನ ಒಳಗೆ ಸುಟ್ಟ ಸ್ಥಿತಿಯಲ್ಲಿ ವ್ಯಕ್ತಿಯ ಶವ ಕೂಡ ಪತ್ತೆಯಾಗಿದೆ. ಬೆಂಕಿ ನಂದಿಸಿದ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಬಾಣಸವಾಡಿ ಪೊಲೀಸರು ಭೇಟಿ ನೀಡಿದ್ದಾರೆ, ಪರಿಶೀಲನೆ ನಡೆಸ್ತಾ ಇದ್ದಾರೆ. ಬಸ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಬಸ್ನ ಒಳಭಾಗದಲ್ಲಿ ವ್ಯಕ್ತಿಯ ಸುಟ್ಟ ಮೃತದೇಹ ಕೂಡ ಪತ್ತೆಯಾಗಿರುವಂಥದ್ದು. ಇದನ್ನು ಆಕಸ್ಮಿಕವಾಗಿ ಹೊತ್ಕೊಂಡಿರುವಂತಹ ಬೆಂಕಿನ ಅಥವಾ ಏನಾಯ್ತು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸಲಾಗ್ತಾ ಇದೆ. ಸದ್ಯಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಕೂಡ ಸ್ಥಳಕ್ಕೆ ಆಗಮಿಸಿದ್ದಾರೆ, ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿದ್ದಾರೆ. ಬೆಂಕಿನ ನಂದಿಸುವಂತ ಕೆಲಸವನ್ನ ಮಾಡಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ. ಆದರೆ ಕಾರಿನ ಒಳಭಾಗದಲ್ಲಿ ವ್ಯಕ್ತಿಯ ಮೃತದೇಹ ಕೂಡ ಇರುವಂಥದ್ದು. ಸ್ಥಳಕ್ಕೆ ಪೊಲೀಸರು ಕೂಡ ಭೇಟಿ ನೀಡಿದ್ದಾರೆ. ಬೆಂಕಿ ಹತ್ಕೊಳ್ಳೋದಕ್ಕೆ ಏನ್ ಕಾರಣ, ಒಳಗಡೆ ಇದ್ದಂಥವ್ರು ಯಾರು, ಏನಾಯ್ತು ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಲಭ್ಯವಾಗಬೇಕಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಕಾಸ್. ಗಮನಿಸ್ತಾ ಇದೀವಿ, ಬಸ್ಗೆ ಬೆಂಕಿ ಹತ್ಕೊಂಡಿದೆ, ಬಟ್ ಬಸ್ನ ಒಳಭಾಗದಲ್ಲಿ ಒಬ್ಬ ವ್ಯಕ್ತಿಯ ಮೃತದೇಹ ಕೂಡ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಯಾವಾಗ ಬೆಂಕಿ ಕಾಣಿಸ್ಕೊಂಡಂಥದ್ದು, ಒಳಗೆ ಯಾರಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ ಹೇಗೆ? ಶಮಂತಿನು ಸುಮಾರು 10:30 ಸುಮಾರಿಗೆ ಒಂದು ಘಟನೆ ಈಗ ನಡೆದಿರುವಂತದ್ದು. ಏನೋ ಶ್ರೀನಿಧಿ ಹೋಟೆಲ್ ಬಾಣಸವಾಡಿ ಏನಿದೆ ಅದರ ಬಳಿ OMBR ಲೇಔಟ್ ನಲ್ಲಿ ಪಾರ್ಕ್ ಮಾಡಿದಂತ ಸ್ಕೂಲ್ ಬಸ್ ನಲ್ಲಿ ಈಗ ಬೆಂಕಿ ಕಾಣಿಸ್ಕೊಂಡಿದೆ. ತಕ್ಷಣ ಏನೋ ಅಗ್ನಿಶಾಮಕ ಸಿಬ್ಬಂದಿಗಳಿಗೆ ಅಲ್ಲಿ ಸ್ಥಳೀಯರು ಮಾಹಿತಿಯನ್ನು ಕೊಟ್ಟು ಬೆಂಕಿಯನ್ನು ನಂದಿಸಿದ ನಂತರದಲ್ಲಿ ಒಳಗಡೆ ಪರಿಶೀಲನೆ ನಡೆಸಿದ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯ ಮೃತದೇಹ ಕೂಡ ಅದರಲ್ಲಿ ಪತ್ತೆಯಾಗಿರುವಂತದ್ದು. ಸದ್ಯ ಅದು ಬಾಣಸವಾಡಿಯಲ್ಲಿ ನಡೆದಿದೆ. ಬಟ್ ಅದು ಏನು ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿರುವುದರಿಂದಾಗಿ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಆತ ಸ್ವತಃ ತಾನು ಬೆಂಕಿ ಹಚ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿರುವಂತ ಸುಳಿವು ಕೂಡ ಪೊಲೀಸರಿಗೆ ಇರುವಂತದ್ದು. ತನಿಖೆಯನ್ನ ನಡೆಸ್ತಾ ಇದ್ದಾರೆ ಅಂತೇಳಿ ಪೊಲೀಸರು ಪರಿಶೀಲನೆ ನಡೆಸ್ತಾ ಇರುವಂತದ್ದು. ಶಮಂತ, ಧನ್ಯವಾದ ವಿಕಾಸ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸ್ಕೂಲ್ ಬಸ್ನಲ್ಲಿ ಬೆಂಕಿ ಹೊತ್ಕೊಂಡಂತ ಘಟನೆ ನಡೆದಿರುವಂಥದ್ದು. ಪಾರ್ಕ್ ಮಾಡಿದಂಥ ಬಸ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಬಾಣಸವಾಡಿಯ OMBR ಲೇಔಟ್ನಲ್ಲಿ 10:45ಕ್ಕೆ ಈ ಘಟನೆ ನಡೆದಿದೆ. ಬಸ್ನ ಒಳಗೆ ಸುಟ್ಟ ಸ್ಥಿತಿಯಲ್ಲಿ ವ್ಯಕ್ತಿಯ ಶವ ಕೂಡ ಪತ್ತೆಯಾಗಿರುವಂಥದ್ದು. ಬೆಂಕಿಯನ್ನ ಅಗ್ನಿಶಾಮಕ ಸಿಬ್ಬಂದಿ ನಂದಿಸಿದ್ದಾರೆ. ಸ್ಥಳಕ್ಕೆ ಬಾಣಸವಾಡಿ ಪೊಲೀಸರು ಭೇಟಿ ನೀಡಿದ್ದಾರೆ, ಪರಿಶೀಲನೆ ನಡೆಸಲಾಗ್ತಾ ಇದೆ. ಬೆಂಕಿ ಹತ್ಕೊಳ್ಳೋದಕ್ಕೆ ಏನು ಕಾರಣ, ಒಳಗೆ ಇದ್ದಂಥ ವ್ಯಕ್ತಿ ಏನಾಯಿತು ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಮತ್ತಷ್ಟು ಮಾಹಿತಿ ಲಭ್ಯವಾಗಬೇಕಾಗಿದೆ.